ಇನ್ನು ಚಂದ್ರಬಾಬು ನಾಯ್ಡು ನಿತಿನ್ ಗಡ್ಕರಿ ಪ್ರಧಾನಿಯಾಗ್ಲಿ, ಮೋದಿಯವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಡೆ ಇಳಿಸ್ಲಿ ಅಂತ ಹೇಳಿ ಬಿಜೆಪಿಗೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿಗೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಚಂದ್ರಬಾಬು ನಾಯ್ಡು ನಿತಿನ್ ಗಡ್ಕರಿ ಪ್ರಧಾನಿ ಆಗಲಿ, ಮೋದಿಯವರನ್ನ ಬಿಜೆಪಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಲಿ ಅಂತ ಹೇಳಿರುವಂಥದ್ದು. ಮೋದಿಯವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿ ಬಿಡಿ, ಸಂತೋಷ್ ಲಾಡ್ ಅವರ ಹೇಳಿಕೆ ಇದು. ಬೆಳಗಾವಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಸಂತೋಷ್ ಲಾಡ್ ಅವರು. ಮುಖ್ಯವಾಗಿ ಮೋದಿಯವರನ್ನ ಟೀಕಿಸಿದ್ದಾರೆ. ಜೊತೆಗೆ ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, ನಿತಿನ್ ಗಡ್ಕರಿ ಕೇಂದ್ರ ಸಚಿವರು, ಅವರನ್ನ ಪ್ರಧಾನಿಯಾಗಿ ಮಾಡಲಿ, ಅಂದರೆ ಅವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಪ್ರಧಾನಿಯಾಗಿ ಮಾಡಲಿ, ಮೋದಿ ಅವರನ್ನ ಕೆಳಗಿಳಿಸಲಿ ಅನ್ನುವ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ಇನ್ನು ನಮಗೆ ಪ್ರಧಾನಿ ಬದಲಾಗ್ತಾರೆ ಎಂಬ ಮಾಹಿತಿ ಬಂದಿದೆ. ಚಂದ್ರಬಾಬು ನಾಯ್ಡು ಪ್ರಧಾನಿ ಆಗಬಹುದು ಅಂತ ಮಾಹಿತಿ ಇದೆ. ಇಲ್ದಿದ್ರೆ ನಿತೀಶ್ ಕುಮಾರ್, ನಿತಿನ್ ಗಡ್ಕರಿ ಪ್ರಧಾನಿ ಆಗಬಹುದು ಅಂತ. ನಿತೀಶ್ ಕುಮಾರ್, ನಿತಿನ್ ಗಡ್ಕರಿ ಪ್ರಧಾನಿ ಆಗಬಹುದು. ಬಿಜೆಪಿಯವರು ನಾವೇ ಬುದ್ಧಿವಂತ ಅಂತ ಹೇಳಿದ್ರೆ ಹೇಗೆ? ಇದೇನು ನಮ್ಮ ವೈಯಕ್ತಿಕ ಅಜೆಂಡಾ ಅಲ್ವೇ ಅಲ್ಲ ಅಂತ ಹೇಳಿ ಸಂತೋಷ್ ಲಾಡ್ ಅವರು ರಿಯಾಕ್ಟ್ ಮಾಡಿರುವಂಥದ್ದು. ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಸಂತೋಷ್ ಲಾಡ್. ಅಂದರೆ ಸಿಎಂ ಬದಲಾಗ್ತಾರೆ ಅಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಈ ವರ್ಷದ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ, ಸಿಎಂ ಬದಲಾಗ್ತಾರೆ ಅಂತ ಹೇಳ್ತಾ ಇದ್ರು. ಬಿಜೆಪಿ ನಾಯಕರು ಕೂಡ ಅದೇ ರೀತಿಯ ಮಾತುಗಳನ್ನು ಆಡ್ತಾ ಇದ್ರು. ಈಗ ಪ್ರಧಾನಿಗಳೇ ಬದಲಾಗಬಹುದು ಅಂತ ಹೇಳಿ ಸಂತೋಷ್ ಲಾಡ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಭಾಳ ಸಲ ಹೇಳಿದ್ದೀನಲ್ಲ, ಈಗ ನೀವು 2 ವರ್ಷ ಆಯ್ತಿದ್ದು ನಾನು ಕೇಳಕತ್ತೀರಿ, ಆಯಿತಾ? ಇನ್ನೂ 2 ವರ್ಷವರೆಗಂತ ಏನಾಗಿಲ್ಲ. ಮೊದಲನೇ ಒಂದು 3 ತಿಂಗಳಿಂದ ಪ್ರಾರಂಭ ಆಯ್ತಿದ್ದು, ಇಲ್ಲಿವರೆಗೆ ಹಂಗೆ ಬರ್ತಾ ಇದೆ. ನನಗೂ ಅದೇ ಅಭಿಪ್ರಾಯ ಇದೆ. ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ ಇದೆ, ಅಥವಾ ನಿತೀಶ್ ಕುಮಾರ್ ಅವರು ಆಗ್ಬೋದು, ಅಥವಾ ನಿತಿನ್ ಗಡ್ಕರಿ ಆಗ್ಬೋದು ಅಂಬೋದಿದೆ. ನನಗೆ ಇರ್ತಕ್ಕಂಥ ಒಳ ಮಾಹಿತಿ, ನಾನು ಮನವಿ ಕೂಡ ಮಾಡ್ತಕ್ಕಂಥದ್ದು ಬಿ ಜೆ ಪಿಯ ಮುಖಂಡರುಗಳಲ್ಲಿ, ಕಾರ್ಯಕರ್ತರಲ್ಲಿ, ಸ್ವಾಮಿ ಸಾಕು ಮಾಡಿ ಸಾಹೇಬ್ರು ವಿಶ್ವಗುರುನ ಇಳಿಸ್ರಿ, ಬೇರೆ ನಿತಿನ್ ಗಡ್ಕರಿ ಮಾಡಿರಿ, ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅವರು. ಅಂಥವ್ರು ಯಾರನ್ನ ಪರ್ಫಾರ್ಮ್ ಮಾಡ್ತಕ್ಕಂಥವ್ರು ಸ್ವಲ್ಪ ಎಲ್ಲರನ್ನ ತೊಗೊಂಡು ಹೋಗಿ ಸ್ವಲ್ಪ ಅಂಥವ್ರ ಬಗ್ಗೆ ಇದ್ದರೆ ಚೆನ್ನಾಗಿರುತ್ತೆ. ಇದು ನಾನೇ ಬುದ್ಧಿವಂತ, ನಾನೇ ವಿಶ್ವಗುರು ಅನ್ನೋದನ್ನು ಸ್ವಲ್ಪ ನಿಂದಿಸ್ಬಿಟ್ರೆ ಬಿ ಜೆ ಪಿಯವರು, ಇದು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಅವ್ರಿಗೆ. ಇಟ್ ಈಸ್ ನಾಟ್ ದ್ಯಾಟ್ ನಮಗೇನು ಪರ್ಸನಲ್ ಅಜೆಂಡಾ ಇಲ್ಲ. ಪರ್ಸನಲ್ ಅಜೆಂಡಾ ಏನಿದೆ ಹೇಳ್ರಿ? ನಾನು ಭಾಳ ಸಲ ಹೇಳಿದ್ದೀನಲ್ಲ, ಈಗ ನೀವು 2 ವರ್ಷ